ಇನ್ನು ಯತೀಂದ್ರ ಅವರು ಕೊಟ್ಟಿರುವಂತಹ ಉತ್ತರಾಧಿಕಾರಿ ಬಗೆಗಿನ ಹೇಳಿಕೆ ಬಿಜೆಪಿಗೆ ಆಹಾರವಾಗ್ಬಿಟ್ಟಿದೆ. ಡಿಕೆ ಸಿಎಂ ಆಗಬಾರದು ಅಂತ ಇದೆಲ್ಲವೂ ಕೂಡ ತಂತ್ರಗಾರಿಕೆ ಅಂತ ಹೇಳಿ ಅಶೋಕ್ ಹೇಳಿದ್ದಾರೆ. ಡಿಕೆ ಅವರನ್ನ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಗ್ಬಿಟ್ಟಿದೆ. ಹಾಗೆ ಸರ್ಕಾರ ಪತನಕ್ಕೆ ಯತೀಂದ್ರ ಗುದ್ದಲಿ ಪೂಜೆ ಮಾಡಿದ್ದಾರೆ. ಸೊ ಡಿಕೆ ಶಿವಕುಮಾರ್ ದಾರಿ ತಪ್ಪಿದ ಮಗ ಆಗ್ಬಿಟ್ಟಿದ್ದಾರೆ ಅಂತ ಡಿಕೆ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಶಿವಕುಮಾರ್ನ ಗಂಗಾ ನದಿಯಲ್ಲಿ ಮುಳುಗಿಸ್ದಂಗೆ ಆಯ್ತು ಅಂತಾರೆ. ಡಿಕೆ ಶಿವಕುಮಾರ್ಗೆ ಅವ್ರು ಹೇಳ್ತಾ ಇದ್ರು, ನಾನೇ ಟವಲ್ ಹಾಕೊಂಬಿಟ್ಟಿದ್ರು ಆಗಲೇ CM ಕುರ್ಚಿ ಮೇಲೆ 2.5 ವರ್ಷ ಆದಮೇಲೆ ನಾನೇ ಮುಖ್ಯಮಂತ್ರಿ ಅಂತೇಳಿ ಕುರ್ಚಿ ಮೇಲೆ ಟವಲ್ ಹಾಕ್ಕೊಂಡು ಕೂತಿದ್ರು. ಪಾಪ ಡಿಕೆ ಶಿವಕುಮಾರ್ ಅವ್ರಿಗೆ ನಿರಾಸೆ. ಅಂದರೆ ಸಿದ್ದರಾಮಯ್ಯನವರ ಗುಂಪು ಯಾವ ರೀತಿ ಸ್ಟ್ರಾಟಜಿ ಮಾಡ್ತಾ ಇದೆ ಅಂದರೆ, ಮುಂದೆ ಯಾವತ್ತೂ ಕೂಡ ಡಿಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬಾರ್ದು, ಆ ಥರ ಸ್ಟ್ರಾಟಜಿಯನ್ನು ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಕೈಲಿ ಮಾಡಿಸ್ತಾ ಇದ್ದಾರೆ, ಮಗನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾವು ಪದೇ ಪದೇ ನಾನು ಹೇಳ್ತಾ ಇದ್ದೆ, ನೋಡಪ್ಪ ನವಂಬರ್ ಡಿಸೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದೆ. ಅದನ್ನು ಅವ್ರೇನು ಹೇಳಿದ್ರು, BJPಯವರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತ ಎಲ್ಲರೂ ಹೇಳಿದ್ರು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಬೆಳಗಾವಿಯಿಂದನೇ ಕಾಂಗ್ರೆಸ್ ಸರ್ಕಾರ ಬೀಳುವಂಥದ್ದಕ್ಕೆ ಯತೀಂದ್ರ ಅವರು ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಏನು ನಮ್ಮನ್ನು ಸುಳ್ಳು ಸುಳ್ಳು ಅಂತ ಹೇಳ್ತಾ ಇದ್ರು, ಅದು ನಿಜ ಆಗ್ತಾ ಇದೆ. ನವಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಏನಾಗ್ತಾ ಇದೆ ಅದು ನಿಜ ಆಗ್ತಾ ಇದೆ ಅಂದರೆ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ತಪ್ಪದೇನ್ರಿ, ತಪ್ಪೇ ಔಟೈತೆ. ದಾರಿ ತಪ್ಪಿದ ಮಗ ಈಗ ಡಿಕೆ ಶಿವಕುಮಾರ್, ದಾರಿ ತಪ್ಪಿದ ಮಗ. ಟೆಂಪಲ್ ರನ್ ಮಾಡಿದ್ರೆ ಏನು ಸಿಗಲ್ಲ ಅಂತ ಕಾಂಗ್ರೆಸ್ ಅವರ ಹೇಳಿದಾರಲ್ಲ, ಅವ್ರು ಯಾರು ಮಂತ್ರಿ ಒಬ್ರು ಹೇಳಿದಾರ. ಇನ್ನು ನವೆಂಬರ್ ಕ್ರಾಂತಿ ಫಿಕ್ಸ್ ಅಂತ ಹೇಳಿ ಬಿಜೆಪಿ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಒಟ್ಟಲ್ಲಿ ನವೆಂಬರ್ ಕ್ರಾಂತಿ ಆಗೇ ಆಗತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಮಾತು. ಶೆಟ್ಟರ್ ಮತ್ತು ಸೋಮಣ್ಣ ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯಗೆ ಇಷ್ಟ ಇಲ್ಲ, ಅದು ಮಗನ ಮೂಲಕ ಹೇಳಿಸಿದ್ದಾರೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾರೆ. ಡಿಕೆಗೆ ಸಿದ್ದರಾಮಯ್ಯ CM ಸ್ಥಾನ ಬಿಟ್ಕೊಡ್ತಾರೆ, ದೆಹಲಿಯಲ್ಲಿ ಭವಿಷ್ಯ ನುಡಿದಿದ್ದಾರೆ ಈ ರೀತಿ ಕೇಂದ್ರ ಸಚಿವ ಸೋಮಣ್ಣ. ಸೊ ಹೇಗೆ ಒಂದ್ ಕಡೆ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ, ಜೊತೆಗೆ ವಿ ಸೋಮಣ್ಣ ಕೂಡ ಮಾತನಾಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ CT ರವಿ ಕೂಡ ಯತೀಂದ್ರ ಮಾತಿಗೆ ಟಾಂಗ್ ಕೊಟ್ಟಿದ್ದ. ಕಳೆದ 5-6 ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಾ ಇದ್ದೇನೆ. ಇಂಟರ್ನಲ್ ಏನೋ ಡಿಸ್ಪ್ಯೂಟ್ ಇದೆ ಮತ್ತು ಫೈಟಿಂಗ್, ಮುಖ್ಯಮಂತ್ರಿ ಬದಲಾವಣೆ ಮತ್ತು ಮುಂದೆ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಬೇಕು, ಇದೇನೋ ಒಂದು ಫೈಟಿಂಗ್ ಇದೆಯಲ್ಲ, ಅದರದ್ದು ಈ ನವಂಬರ್ ಕ್ರಾಂತಿ ಅಂತ ಏನಿದೆಯಲ್ಲ, ಬಹುಶಃ ನವಂಬರ್ ಕ್ರಾಂತಿಯ ಸಂದರ್ಭದಲ್ಲಿ ನವಂಬರ್ ತಿಂಗಳಲ್ಲಿ ಭಾಳಷ್ಟು ಘಟನೆಗಳು ಈಗಾಗಲೇ ಸ್ಫೋಟ ಆಗುವಂಥ ಹಂತಕ್ಕೆ ಬಂದಿದ್ದಾವೆ. ಅದರಲ್ಲಿ ಇದೊಂದು ಉದಾಹರಣೆ. ಈಗ ನೋಡಿ, ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ DK ಶಿವಕುಮಾರ್ ಬಹುಶಃ ಒಂದು ಅಂಡರ್ಸ್ಟ್ಯಾಂಡ್ ಆಗೇ ಆಗಿದೆ. ನಾನು ಹಿಂದೂ ಹೇಳಿದ್ದೀನಿ ಹಲವಾರು ಬಾರಿ, ಹೈಕಮಾಂಡ್ ಮುಂದೆ ಅಂಡರ್ಸ್ಟ್ಯಾಂಡ್ ಆಗಿದೆ. 2.5 ವರ್ಷಕ್ಕೆ ಅಧಿಕಾರ ಬಿಟ್ಟು ಕೊಡಬೇಕು, DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತೇಳಿ. ಈಗ ಅದು ಹತ್ತಿರ ಬಂದಂಗೆ ಇವತ್ತು ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವಂಥ ಮನಸ್ಸಿಲ್ಲ. ಅದಕ್ಕಾಗಿ ಅವರು ಅಧಿಕಾರ ಬಿಟ್ಟು ಕೊಡ್ಲಿಕ್ಕೆ ತಯಾರಾದರೂ ಸದ್ಯಕ್ಕೆ ಅವರು ಹೇಳಿದಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕು. ಆ ವ್ಯಕ್ತಿ ಯಾರು ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮಗ ಯತೀಂದ್ರ ಮುಖಾಂತರ ಈಗಾಗಲೇ ಹೊರಗೆ ಬಂದಿದ್ದು ನೀವು ನೋಡ್ತಾ ಇದ್ದೀರಿ, ಸತೀಶ್ ಜಾರಕಿಹೊಳಿ. ಆ ಹಿನ್ನೆಲೆಯಲ್ಲಿ ಹೇಳೋದಾದರೆ ಸಿದ್ದರಾಮಯ್ಯನವರು ಎಟ್ ಎನಿ ಕಾಸ್ಟ್ DK ಶಿವಕುಮಾರನ್ನ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡುವುದಿಲ್ಲ. ಹೀಗಾಗಿ ಇದೇನು ಫೈಟಿಂಗ್ ಇದೆ, ಇದರ ಮುಖಾಂತರ ಈ ಸರ್ಕಾರಕ್ಕೂ ಗಂಡಾಂತರ ಇದೆ ಮತ್ತು ಇದೇ ಒಂದು ವಿಷಯದ ಮೇಲೆ ಸರ್ಕಾರ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಸಂಶಯ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. DK ಶಿವಕುಮಾರ್ ಅವರ ಪ್ರಯತ್ನ ಏನು, DK ಶಿವಕುಮಾರ್ ಅವರು ಈ ಸರ್ಕಾರ ತರೋದಕ್ಕೆ ಏನೇನು ಮಾಡಿದ್ರು ಅನ್ನೋದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಅನಾವಶ್ಯಕವಾಗಿ ಮಧ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತರ್ತಕ್ಕಂಥ ಅವಶ್ಯಕತೆ ಇಲ್ಲ. ಅವರೇ ಸತೀಶ್ ಜಾರಕಿಹೊಳಿ ಒಂದು ಸಾರಿ ಅವರೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಾನು 2028ವರೆಗೂ ನಾನೇನು ಇದಿಲ್ಲ, ನಂದು ಯಾವುದು ಕ್ಲೈಮ್ಸ್ ಇಲ್ಲ ಅಂತ ಅನ್ನೋ ಮಾತನ್ನು ಅವರೇ ಹೇಳಿದ್ದಾರೆ. ಇಷ್ಟೆಲ್ಲ ಇವಾಗ ಯಾಕ್ರಿ ಹಿಂಗೆಲ್ಲ ಮಾಡ್ತೀರಿ ಡಾಕ್ಟ್ರೇ? ಎಲ್ಲ ಒಂದು ಕಡೆ ನಿಮ್ಮ ಅಪ್ಪನ ಸರ್ವೀಸು ದೊಡ್ಡದು, ನೀನು ಅದನ್ನು ಇಟ್ಕೊಂಡು ಎಲ್ಲ ಒಂದು ಕಡೆ ನೀನು ಬೆಳ್ಕೊಳ್ಳೋದು ಬಿಟ್ಟು ನಿನಗ್ಯಾಕಪ್ಪ ಬೇಕು ಉಸ್ಬಾರಿ? ಪ್ರಜಾಪ್ರಭುತ್ವದಲ್ಲಿ ನಮ್ಮ ಮಾಲೀಕರು ಪ್ರಜೆಗಳು, ಅವರು ನಮ್ಮ ಉತ್ತರಾಧಿಕಾರಿ ಯಾರಾಗಬೇಕು ಅಂತ ಅವರು ನಿರ್ಣಯ ಮಾಡ್ತಾರೆ.
ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಅಪ್ಪನ ಆಸ್ತಿಯನ್ನೇ ಪಾಲ್ದಾರರಾಗ್ಬೋದು, ಆದರೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ ವಾರಸುದಾರಿಕೆ ಅದು ಪ್ರಜೆಗಳು ಕೊಡಬೇಕು. ನೋಡೋಣ ಯಾರಿಗೆ ಕೊಡ್ತಾರೆ ಅಂತ. ಅವರು ಪ್ರಜೆಗಳು ಆಶೀರ್ವಾದ ಮಾಡಿದವರಿಗೆ ವಾರಸುದಾರಿಕೆ ಸಿಗುತ್ತೆ. ಉತ್ತರಾಧಿಕಾರಿ ಹೀಗೆ ಅಂಥೇಳಿ ಆಗುತ್ತಾ? ಆಗಲ್ಲ. ಹಾಗಾಗಿ ಸಿದ್ದರಾಮಯ್ಯನವರ ಆಸ್ತಿಗೆ ಉತ್ತರಾಧಿಕಾರಿ ಯತೀಂದ್ರ ಸಿದ್ದರಾಮಯ್ಯನವರು ಆಗ್ಬೋದು, ಅಥವಾ ಯಾರಿಗಾರು ದಾನನೂ ಕೊಡ್ಬೋದು ಸಿದ್ದರಾಮಯ್ಯನವರು. ರಾಜಕೀಯ ವಾರಸುದಾರಿಕೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಕೊಡಬೇಕು. ನೋಡೋಣ ಯಾರಿಗೆ ಕೊಡ್ತಾರೆ ಅಂತ.